ಸ್ವತಂತ್ರ ಸಂಘಟನೆಯ ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಸಹಾಯಕಿಯರಿಗೆ ಸ್ವಾಗತ ಸುಸ್ವಾಗತ. ನಾವು ಇಂದಿನ ದಿನ 2ನೇ ದಿನದ ಮುಷ್ಕರದಲ್ಲಿದ್ದೇವೆ. ಈ ದಿನ ಸುಮಾರು ಒಂದು 10,000 ಜನ ನಾವು ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಸಹಾಯಕಿಯರು ಇಲ್ಲಿ ಒಟ್ಟಾಗಿದ್ದೇವೆ. ಬೆಳಗ್ಗೆಯಿಂದನೂ ಮುಷ್ಕರದಲ್ಲಿ ದೂರದಿಂದ ಊರಿಂದ ಬಂದವರು ಅವರವರ ಬುತ್ತಿಗಳನ್ನು ತೆಕ್ಕೊಂಡು ಇಲ್ಲೇ ತಿಂದರು. ಕೆಲವರು ಪಾಪ ದೂರ ಹೋಗಿ ಹೊಟ್ಟೆಗೆ ಬಂದರು. ಆದರೆ ಇಲ್ಲಿ ನಮಗೆ ಕಾಣ್ತಾ ಇರೋ ದೊಡ್ಡ ಸಮಸ್ಯೆ, ನಾವೆಲ್ಲ ಹೆಣ್ಮಕ್ಳಲ್ವ, ಇಲ್ಲಿ ಸರಿಯಾಗಿ ಶೌಚಾಲಯ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ. ಹಾಗಾಗಿ ತುಂಬ ಕಷ್ಟಪಟ್ಟಿದ್ದೀವಿ. ಅನೇಕ ನಾಯಕರುಗಳು ಬಂದರು, ಸಾಮಾಜಿಕ ಹೋರಾಟಗಾರರು ಬಂದರು. ಎಲ್ಲ ಬರ್ತಾರೆ, ನಿಮಗೆ ಬೇಕಾದ ವ್ಯವಸ್ಥೆಯನ್ನು ಮಾಡಿಕೊಡ್ತೀವಿ ಅಂತಾರೆ. ಆದರೆ ಕೆಲವು ರಾಜಕೀಯ ಮುಖಂಡರುಗಳು ಅದ್ರ ಬಗ್ಗೂ ಕೂಡ ಪ್ರಶ್ನೆಯನ್ನು ಮಾಡಿಲ್ಲ. ಈ ಕೆಲವೊಂದು ಭರವಸೆಗಳನ್ನು ನೀಡ್ತಾರೆ, ಹಾಗೆ ಹೋಗ್ತಾರೆ. ನಾವು ಬಂದವರಿಗೆಲ್ಲ ಹೇಳಿದ್ವಿ, ಆದರೆ ನಮಗೆ ಮೀಡಿಯಾದವರು ತುಂಬ ಸಹಕಾರವನ್ನು ನೀಡಿದ್ರು. ನಮ್ಮ ವೈಯಕ್ತಿಕ ಸಮಸ್ಯೆಯನ್ನು ಆಲಿಸಿ ಅವರ ಮಾಧ್ಯಮದಲ್ಲಿ ಪ್ರಸಾರವನ್ನು ಮಾಡಿ ಅದರ ಪ್ರಭಾವದಿಂದಾಗಿ ನಮಗೆ ಒಂದು ನೀರಿನ ಟ್ಯಾಂಕರ್ ಒಂದು ಬಂತು ಮಧ್ಯಾಹ್ನದ ಹೊತ್ತಿಗೆ. ಆದರೆ ಒಂದು ಟ್ಯಾಂಕರೆಲ್ಲ ಬಂದರೆ ಇಲ್ಲಿರುವ ಸೇರಿದಂತಹ ಕಾರ್ಯಕರ್ತೆಯರಿಗೆ ಸಾಕಾಗುವಷ್ಟಿಲ್ಲ. ಶೌಚಾಲಯಕ್ಕೆ ಹೋದರೆ ಕಾರ್ಯಕರ್ತೆಯರಿಗೆ ಬಹಳ ಕಷ್ಟ ಆಗ್ತಾ ಇದೆ. ನೀರಿಲ್ಲ, ಅಲ್ಲಿ ಸ್ವಚ್ಛವಾಗಿಲ್ಲ ಶೌಚಾಲಯ. ತುಂಬ ಕಷ್ಟಪಡ್ತಾ ಇದ್ದೇವೆ. ಅದನ್ನು ಸರಿ ಮಾಡಿಕೊಡುವಂಥ ಪ್ರಯತ್ನ ಕೂಡ ಯಾರಿಂದನೂ ಆಗ್ತಾ ಇಲ್ಲ. ಹಾಗೆ ಮೊನ್ನೆ ದಿನ ಒಂದು 10,000 ಸಂಖ್ಯೆಯಲ್ಲಿ ಇಲ್ಲಿ ಬಂದವರು ಈ ದಿನ ಸುಮಾರು ಒಂದು 12,000 ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರು ಒಟ್ಟು ಸೇರಿದ್ದಾರೆ. ಇವರಿಗೆ ಸ್ಥಳದ ಅಭಾವ ಉಂಟಾಗಿ ಎಲ್ಲ ಬಿಸಿಲಲ್ಲೆಲ್ಲ ನಿಂತ್ಕೊಂಡ್ರು. ಅದು ಸಾಕಾಗದೆ ರಸ್ತೆ ಬದಿಯಲ್ಲಿ ಕೂತ್ಕೊಂಡ್ರು. ಇಷ್ಟೊಂದು ಆದರೂ ಕೂಡ ನಮ್ಮ ರಾಜಕೀಯ ಮುಖಂಡರುಗಳಿಗೆ ಯಾಕೆ ನಮ್ಮ ಮೇಲೆ ಕನಿಕರ ಇಲ್ಲ ಅಂತ ಹೇಳ್ತೇವೆ. ಈಗ ಓಟ್ ಹಾಕಬೇಕಿದ್ರೆ ನಾವೆಲ್ಲ ಓಟ್ ಹಾಕಿದ್ದೀವಿ, ಆರಿಸಿ ತಂದಿದ್ದೀವಿ. ಹಾಗೆ ಅವರ 5 ಗ್ಯಾರಂಟಿ ಯೋಜನೆಗಳು ಜಾರಿಯಾಗುವಲ್ಲಿ ನಮ್ಮ ಪಾತ್ರ ಬಹಳ ಮುಖ್ಯವಾಗಿತ್ತು. ನಮ್ಮನ್ನು ಎಲ್ಲ ರೀತಿಯಿಂದಲೂ ಬಳಸ್ಕೊಂಡ್ರು. ಈಗಲೂ ಕೂಡ ಅವರ ಗ್ಯಾರಂಟಿ ಯೋಜನೆಗಳು ಸಾಕಾರವಾಗುವಲ್ಲಿ ಪ್ರತಿನಿತ್ಯ ನಮ್ಮಿಂದ ಮಾಹಿತಿಯನ್ನು ತೆಗೆದುಕೊಳ್ತಾ ಇದ್ದಾರೆ. ಇಷ್ಟೊಂದು ಕೆಲಸವನ್ನು ನಾವು ಸರ್ಕಾರಕ್ಕೆ ನೀಡ್ತಾ ಇದ್ದರೂ ಕೂಡ ಯಾಕೆ ನಮ್ಮ ಮೇಲೆ ಕನಿಕರ ಇಲ್ಲ? ಇವರಿಗೆ ಕನಿಕರ ಬೇಡ, ಒಂದು ಸ್ವಲ್ಪ ಮನುಷ್ಯತ್ವನೂ ಇಲ್ಲದ ರೀತಿಯಲ್ಲಿ ಅವರು ವರ್ತಿಸ್ತಾ ಇದ್ದಾರೆ. ನಾವೇನು ಜಾಸ್ತಿ ಏನು ಕೇಳಿರಲಿಲ್ಲ, ಕೇವಲ ಕನಿಷ್ಠ ವೇತನವನ್ನು ಕೇಳ್ತಾ ಇದ್ದೀವಿ. ಇವರೆಲ್ಲ ಸಂಸದರು, ಶಾಸಕರು ಅವರವರ ಭತ್ಯೆಗಳನ್ನು ವರ್ಷದಿಂದ ವರ್ಷಕ್ಕೆ ಹೆಚ್ಚುವರಿ ಮಾಡ್ಕೊಳ್ತಾ ಇದ್ದಾರೆ. ಅದನ್ನೆಲ್ಲ ಈಡೇರಿಸ್ಕೊಳ್ಳಿಕ್ಕೆ ಅವರ ಹತ್ರ ಹಣ ಇದೆ. ಆದರೆ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಮಾತ್ರ ಕೊಡಲಿಕ್ಕೆ ಅವರಲ್ಲಿ ಬಜೆಟ್ ಇರೋದಿಲ್ಲ. ಇಷ್ಟೆಲ್ಲ ಹೋರಾಟದ ನಂತರ ಸಂಜೆಯ ಹೊತ್ತಿಗೆ ನಮಗೆ ಮುಖ್ಯಮಂತ್ರಿಗಳ ಕಚೇರಿಯಿಂದ ಕರೆ ಬಂತು. ಹೋದರು, ನಮ್ಮ ರಾಜ್ಯದ ಪದಾಧಿಕಾರಿಗಳೆಲ್ಲ ಹೋದರು. ಆದರೆ ಅವರಿಗೊಂದು ಕಿಂಚಿತ್ತು ಮರ್ಯಾದೆಯನ್ನೂ ಕೂಡ ಕೊಡದೆ ನಮ್ಮನ್ನು ಸ್ಪಂದಿಸಲೇ ಇಲ್ಲ. ನಿಮ್ಮ ಮುಷ್ಕರವನ್ನು ಇಲ್ಲಿಗೆ ಕೈ ಮುಗಿಸಿ ನೀವು ನಿಮ್ಮ ಮನೆಗಳಿಗೆ ಹೋಗಿ ಹೇಳುವಂಥ ಉತ್ತರ ಬಂತು. ಆದರೆ ನಾವು ಏನಾದ್ರು ಒಂದು ಸಾಧಿಸ್ಕೊಂಡೇ ಹೋಗಬೇಕು ಹೇಳುವ ನಿಟ್ಟಿನಲ್ಲಿ ನಾವಿಲ್ಲಿ ಬಂದು ಕೂತಿದ್ದೇವೆ. ಹಾಗಾಗಿ ನಮ್ಮೆಲ್ಲ ಕಾರ್ಯಕರ್ತೆ ಹಾಗೂ ಸಹಾಯಕಿಯರು ನಮ್ಮ ಅಧ್ಯಕ್ಷರುಗಳಿಗೆ ಸಹಕಾರವನ್ನು ನೀಡ್ತೀವಿ. ನಾವು ಏನಾದರೂ ಒಂದು ಪ್ರಯತ್ನವನ್ನು ಮಾಡಿಕೊಂಡೇ ಹೋಗುವ. ನಾವೆಲ್ಲ ಇಲ್ಲಿ ರಾತ್ರಿ